ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಆರಾಮ ಅಂತ ಅಂದ್ಕೋತೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಲ್ಲಿರೋ ಬೆಲ್ ಬಟನ್ನ ಒತ್ತಿದರೆ ಆಲ್ ಅಂತ ಒತ್ತಿದರೆ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಖಂಡಿತ ಬರುತ್ತೆ. ಇವತ್ತು ನಾನು ಟೌನಿಗೆ ಹೊರಟಿದ್ದೇನೆ. ಸ್ವಲ್ಪ ಕೆಲಸ ಇದೆ. ಅದರ ಜೊತೆಗೆ ನನ್ನದೊಂದು ಹವ್ಯಾಸ ಕೂಡ ಇದೆ, ಬುಕ್ ಓದ್ತೇನೆ ನಾನು. ಇವತ್ತು ಲೈಬ್ರರಿಗೆ ಸಹ ಹೋಗ್ತಾ ಇದ್ದೇನೆ. ನಮ್ಮ ವಿರಾಜಪೇಟೆಯ ಲೈಬ್ರರಿ, ಯಾರಿಗೆಲ್ಲ ಲೈಬ್ರರಿ ಇದೆ ಅಂತ ಗೊತ್ತಿಲ್ಲ ವಿರಾಜಪೇಟೆಯಲ್ಲಿ. ನಾನು ಲಾಸ್ಟ್ ಟೈಮ್ ಯಾರಲ್ಲೋ ಒಬ್ಬರಲ್ಲಿ ರಾಮನಗರದವ್ರ ಹತ್ರನೇ ಕೇಳಿದ್ದು ಲೈಬ್ರರಿ ಗೊತ್ತಾ ಕೇಳುವಾಗ, ವಿರಾಜಪೇಟೆಯಲ್ಲಿ ಒಂದು ಲೈಬ್ರರಿ ಇದೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ವಿರಾಜಪೇಟೆಯಲ್ಲಿ ಲೈಬ್ರರಿ ಯಾರಿಗೆಲ್ಲ ಗೊತ್ತಿದೆ, ಯಾರೆಲ್ಲ ಹೋಗಿದ್ದೀರಾ ವಿರಾಜಪೇಟೆಯವರು, ಕಮೆಂಟಲ್ಲಿ ಹೇಳಿ ನನಗೆ. ಯಾರಿಗೆಲ್ಲ ಪುಸ್ತಕ ಓದೋ ಹವ್ಯಾಸ ಇದೆ, ಕತೆ ಕಾದಂಬರಿ ಓದ್ತೀರಾ ಅಥವಾ ಕೆಲವರು ಬರೆದಿರೋದು ಜೀವನ ಚರಿತ್ರೆ ಈ ಥರ ಎಲ್ಲ ಬುಕ್ ಓದ್ತೀರಾ, ಯಾರೆಲ್ಲ ಏನೆಲ್ಲ ಓದ್ತೀರಾ, ಯಾರಿಗೆಲ್ಲ ಈ ಹವ್ಯಾಸ ಇದೆ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ ನನಗೆ. ನಾನಂತೂ ಕತೆ ಕಾದಂಬರಿಗಳನ್ನು ತುಂಬ ಓದ್ತಿದ್ದೆ, ಈಗಲೂ ಇದೆ ಹವ್ಯಾಸ ನನಗೆ, ಆದರೆ ಟೈಮ್ ಸಾಕಾಗ್ತಿಲ್ಲ. ಈಗ ತುಂಬ ದಿನ ಆದಮೇಲೆ ಮತ್ತೆ ಲೈಬ್ರರಿಗೆ ಹೋಗ್ತಾ ಇದ್ದೇನೆ. ಕಾಫಿ ಸೀಸನ್ ಸ್ಟಾರ್ಟ್ ಆದಮೇಲೆ ಲೈಬ್ರರಿ ಆಚೆ ಮುಖ ಹಾಕಿಲ್ಲ, ಇವತ್ತು ಹೋಗ್ತಾ ಇದ್ದೇನೆ. ಒಂದು ಇಂಟ್ರೆಸ್ಟಿಂಗ್ ಬುಕ್ ನನ್ನ ಕೈಗೆ ಸಿಕ್ಕಿದರೆ ಅದು ಓದಿ ಮುಗಿಸೋವರೆಗೂ ನನಗೆ ಸಮಾಧಾನ ಇರಲ್ಲ. ಮೊದಲೆಲ್ಲ ಮಂಗಳ ತುಂಬ ಓದ್ತಿದ್ದೆ. ಒಂದು ವೀಕ್ಲಿ ಒಂದಿನ ಮಂಗಳ ಬರುತ್ತೆ ಅಂತ ಹೇಳುವಾಗ ಅದು ಯಾವಾಗ ಬರುತ್ತೆ ಅಂತ ಕಾಯೋದು, ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ. ಅರ್ಧ ಗಂಟೆಯಲ್ಲಿ ಮಂಗಳ ಬುಕ್ಕು ಓದಿ ಮುಗಿಸಿ ಆಯಿತು, ಫುಲ್ ಫಿನಿಶ್. ಮತ್ತೆ ಬೇಕಿದ್ರೆ ಮತ್ತೆ ಸ್ಟಾರ್ಟಿಂಗಲ್ಲಿ ಆ ಸಣ್ಣ ಸಣ್ಣ ಕವಿತೆಗಳನ್ನು ಇದನ್ನೆಲ್ಲ ಮತ್ತೆ ಓದೋದು. ಅಷ್ಟು ಧಾರಾವಾಹಿಗಳನ್ನೆಲ್ಲ ಅಷ್ಟು ಇಂಟ್ರೆಸ್ಟ್ಲಿ ಓದ್ತಿದ್ದೆ. ಚಿತ್ರಕಥೆ, ತುಂತುರು, ಬಾಲಮಂಗಳ ಮತ್ತು ಮಂಗಳ ತುಂಬ ಬುಕ್ಸ್ ಓದ್ತಿದ್ದೆ. ಈಗ ಕಾದಂಬರಿಗಳನ್ನು ಓದ್ತೇನೆ ನಾನು. ನನಗೆ ಉಷಾ ನವರತ್ನರಾವ್, ಆರತಿ ವೆಂಕಟೇಶ್, ರಾಧಾದೇವಿ ಇವರ ಬುಕ್ಸ್ ಎಲ್ಲ ತುಂಬ ಇಷ್ಟ. ಅಂದರೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಕತೆ ಇರುತ್ತೆ. ಒಂದು ಹೆಣ್ಣು ಮಗಳು ಕಷ್ಟಪಡೋದು ಅಥವಾ ಮನೆ ನಡೆಸೋದು, ತುಂಬ ಸ್ಟೋರಿ ಇರುತ್ತೆ. ನಾನು ಇವತ್ತು ನನಗೆ ಯಾವ ಬುಕ್ ಸಿಗುತ್ತೆ ನೋಡೋಣ, ಖಂಡಿತ ನಿಮಗೆ ತೋರಿಸಿದ್ದೆ. ನಮ್ಮ ಲೈಬ್ರರಿ ಜೊತೆಗೆ ನಾನು ಯಾವ ಬುಕ್ಕನ್ನೆಲ್ಲ ತಗೋತೇನೆ ಅಂತ ಹೇಳ್ತೇನೆ. ನೀವು ಸಹ ಪುಸ್ತಕಗಳನ್ನು ಓದಿ, ಒಳ್ಳೆ ಹವ್ಯಾಸ ಅದು. ಪುಸ್ತಕದಿಂದ ಮಸ್ತಕಕ್ಕೆ ಅಂತ ಹೇಳ್ತಾರೆ. ನಾವು ಏನು ಓದ್ತೇವೆ ಅದು ನಮ್ಮ ತಲೆಗೆ ಹೋಗುತ್ತೆ. ಮತ್ತು ನಾವು ಪುಸ್ತಕಗಳನ್ನು ಹಿಡಿದ್ರೆ ನಮ್ಮ ಮಕ್ಕಳು ಪುಸ್ತಕಗಳನ್ನು ಹಿಡಿತಾರೆ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇರ್ತಾರೆ. ಯಾವಾಗಲೂ ನನಗೆ ಅವ್ರು ಹೇಳ್ತಾ ಇರ್ತಾರೆ, ನೀನು ಬುಕ್ಸ್ ಹಿಡಿ, ಬುಕ್ಸ್ ಓದು, ಆಗ ನಿನ್ನ ಮಕ್ಕಳು ಸಹ ನೀನು ಓದೋದನ್ನು ನೋಡಿ ನಿನ್ನ ಮಕ್ಕಳು ಸಹ ಬುಕ್ ಓದ್ತಾರೆ, ಬುಕ್ ತಗೋತಾರೆ ಕೈಗೆ. ಆದ ಕಾರಣ ಒಳ್ಳೆ ಒಳ್ಳೆ ಬುಕ್ಸ್ಗಳನ್ನು ನೀನು ಓದ್ತಾ ಇರೋ ಅಂತ ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಕಾರಣ ಅವರು ತುಂಬ ಬುಕ್ಸ್ ಓದ್ತಾ ಇರ್ತಾರೆ, ಹಾಗಾಗಿ ನನಗೆ ಅವ್ರು ಯಾವಾಗಲೂ ಅದನ್ನ ಹೇಳ್ತಾ ಇರ್ತಾರೆ. ಓದಿದ್ದೇನೆ ತುಂಬ ಬುಕ್ಸ್. ಹಾಗೆ ಇವತ್ತು ತಗೊಳ್ಳೋ ಬುಕ್ ಯಾವುದು ಅಂತ ಖಂಡಿತ ನೋಡಿ. ವಿಡಿಯೋನ ಲಾಸ್ಟ್ ತನಕ ನೋಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡೋದಿದ್ರೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಇವತ್ತು ವಿರಾಜಪೇಟೆಯ ಗ್ರಂಥಾಲಯಕ್ಕೆ ಬಂದೆ. ಇದು ತಾಲೂಕು ಆಫೀಸ್ ಹತ್ರ ಇರುವ ಲೈಬ್ರರಿ, ಪುಸ್ತಕ ಭಂಡಾರ ಅಂತಲೇ ಹೇಳ್ಬೋದು. ದೈನಂದಿನ ಪೇಪರ್ ಆಗಲಿ, ದಿನಪತ್ರಿಕೆ ಮತ್ತು ವಾರಕ್ಕೊಂದ್ಸರಿ ಬರೋ ಎಲ್ಲ ಪುಸ್ತಕಗಳು ಇಲ್ಲಿ ದೊರೆಯುತ್ತೆ. ಜೊತೆಗೆ ನಿಮಗೆ 15 ದಿನಕ್ಕೊಮ್ಮೆ ಕಾದಂಬರಿಗಳನ್ನು ತಗೊಂಡೋಗಿ ರಿಟರ್ನ್ ಮಾಡ್ಬೋದು. ಟೈಮ್ ಇದೆ 15 ದಿನ. ಇವತ್ತು ತಗೊಂಡೋದ್ರೆ ಇನ್ನು 15 ಡೇಸ್ ಆದಮೇಲೆ ಮತ್ತೆ ರಿಟರ್ನ್ ಮಾಡಲಿಕ್ಕೆ. ತುಂಬ ಪುಸ್ತಕಗಳು ಇವೆ. ಪುಸ್ತಕ ಓದಿ ಯಾರು ಸಹ ಹಾಳಾಗಿಲ್ಲ ಅಂತೆಲ್ಲರೂ ಹೇಳ್ತಾರೆ. ಖಂಡಿತ ನಮ್ಮ ಅಂದರೆ ನಮಗೆ ಫ್ರೀ ಟೈಮ್ ಇದ್ದಾಗ ಅಥವಾ ಬೇರೆಲ್ಲ ಏನೋ ಯೋಚನೆ ಮಾಡಿಕೊಂಡು ಕಾಲಹರಣ ಮಾಡೋ ಟೈಮಲ್ಲಿ ಪುಸ್ತಕ ಓದೋದ್ರಿಂದ ನಮ್ಮ ಜ್ಞಾನ ಕೂಡ ಹೆಚ್ಚಾಗ್ತದೆ. ಮತ್ತು ಕೆಲವು ವಿಷಯಗಳನ್ನು ನಾವು ತಿಳ್ಕೊಬೋದು ಬುಕ್ಕಿಂದ. ಯಾರಲ್ಲಿ ಹೇಗೆ ಮಾತಾಡ್ಬೋದು, ಎಲ್ಲಿ ಹೇಗೆ ಮಾತಾಡ್ಬೋದು, ಎಷ್ಟು ಮಾತಾಡ್ಬೋದು ಅನ್ನೋದನ್ನ ಪುಸ್ತಕದಿಂದ ನಮಗೆ ಖಂಡಿತ ತಿಳ್ಕೊಬೋದು. ಈಗ ಕಾದಂಬರಿ ಅಂತ ಹೇಳುವಾಗ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಕಥೆಗಳು ಜಾಸ್ತಿ ಇರುತ್ತೆ. ಕುಟುಂಬ ಅಂತ ಬಂದಾಗ ನಾವು ಒಂದು ಕುಟುಂಬನ ಹೇಗೆ ನಿಭಾಯಿಸ್ಬೋದು, ಕುಟುಂಬದೊಂದಿಗೆ ಹೇಗಿರ್ಬೋದು ನಾವು ಅನ್ನೋದನ್ನ ಖಂಡಿತ ಬುಕ್ಕಿಂದ ಗೊತ್ತಾಗತ್ತೆ.
ಇವತ್ತು ನಾನು ಯಾವ ಕಾದಂಬರಿ ನನಗೆ ಸಿಗತ್ತೆ ಅಂತ ನೋಡೋಣ. ಫಸ್ಟಿಗೆ ನಾನು ಫುಲ್ ಲೈಬ್ರರಿಯದ್ದು ವೀಡಿಯೋ ಮಾಡ್ತಾಯಿದ್ದೇನೆ. ಲೈಬ್ರರಿ ಅಂತ ಹೇಳಿದರೆ ತುಂಬ ನಿಶಬ್ದವಾಗಿರಬೇಕು, ಅಲ್ಲಿ ಫೋನ್ ಯೂಸ್ ಮಾಡುವ ಹಾಗಿಲ್ಲ. ನಾನು ಪರ್ಮಿಷನ್ ಕೇಳಿ ವೀಡಿಯೋ ಮಾಡ್ತಾಯಿದ್ದೇನೆ. ನೋಡಿ, ಅವ್ರ ಹತ್ರ ಮೊದಲೇ ಹೇಳಿದೆ ವೀಡಿಯೋ ಮಾಡ್ತಾಯಿದ್ದೇನೆ, ಪರ್ಮಿಷನ್ ಕೊಡಿ ಅಂತ. ನನ್ನ ಭಾವ ನಿನ್ನ ರಾಗ ಸಾಯಿಸುತ್ತೆಯವರ ಕಾದಂಬರಿ ಇದು. ನನಗೆ ತುಂಬ ಇಷ್ಟ ಅವರ ಕಾದಂಬರಿ. ಬಿಳಿ ಮೋಡಗಳು 2 ಸಹ ಸಾಯಿಸುತ್ತೆಯವ್ರದ್ದೇ ಸಿಕ್ಕಿದೆ ನನಗೆ ಇವತ್ತು. 2 ಕಾದಂಬರಿ ತಗೋತಾ ಇದ್ದೇನೆ ನಾನು. ಸ್ಟೋರಿ ಹೇಗಿದೆ ನೋಡಬೇಕೀಗ. ಇದು ವರ್ತುಲ ಚಕ್ರ ಕೌಂಡಿನ್ಯನವ್ರದ್ದು ಓದಿದ್ದೇನೆ, ತುಂಬ ಚೆನ್ನಾಗಿದೆ. ತುಂಬ ಸಸ್ಪೆನ್ಸ್ ಕಾದಂಬರಿಗಳು. ಇವತ್ತು ಟೌನಿಗೆ ಹೋಗಿ ಲೈಬ್ರರಿಗೆಲ್ಲ ಹೋಗಿ ಬಂದೆ. 2 ಬುಕ್ ತಗೊಂಡಿದ್ದೇನೆ. ಯಾವ ಬುಕ್ ಅಂತ ನಾನು ತೋರಿಸಿದ್ದೇನೆ ಈಗಾಗಲೇ ನಿಮಗೆ. ಖಂಡಿತ ನೀವು ಸಹ ಫ್ರೀ ಟೈಮ್ ಇದ್ದಾಗ ಬುಕ್ ಓದಿ, ನಿಮ್ಮ ಹವ್ಯಾಸಗಳನ್ನು ನನ್ನ ಜೊತೆ ಶೇರ್ ಮಾಡಿ. ನಾನು ಬುಕ್ ಓದೋದಲ್ಲದೆ ನನ್ನ ಹವ್ಯಾಸಗಳು ಇನ್ನೂ ಇದೆ. ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು. ನಿಮಗೆ ಏನೆಲ್ಲ ಹವ್ಯಾಸ ಇದೆ, ಏನೆಲ್ಲ ಮಾಡ್ತೀರಾ, ಅಲ್ಲ ಬುಕ್ ಓದೋಕ್ಕೆ ಟೈಮ್ ಇಲ್ಲ ಅನ್ನೋರು ಯಾರೆಲ್ಲ ಇದ್ದೀರಾ, ಬುಕ್ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಟೈಮ್ ಇಲ್ಲ ನಮಗೆ ಅಂತ ಹೇಳೋರು ಯಾರೆಲ್ಲ ಇದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ಸ್ವಲ್ಪ ದಿನಕ್ಕೊಂದು ಅರ್ಧ ಗಂಟೆ ಟೈಮ್ ಮಾಡಿಕೊಂಡು ಪೇಪರ್ ಓದೋದು, ಬುಕ್ ಓದೋದನ್ನೆಲ್ಲ ಹವ್ಯಾಸವಾಗಿ ಇಟ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ. ನಮ್ಮ ಜ್ಞಾನ ಖಂಡಿತ ಹೆಚ್ಚಾಗತ್ತೆ. ನಾನು ಹೇಳಿದ್ದೇನೆ, ಓದೋದ್ರಿಂದ ಖಂಡಿತ ಯಾರು ಹಾಳಾಗಿಲ್ಲ ಅಂತ. ಹಾಗಾಗಿ ಬುಕ್ಕನ್ನು ಓದಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಖಂಡಿತ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಲಿಕ್ಕೆ ರೆಡಿಯಾಗಿರಿ. ನಮಸ್ತೆ ಎಲ್ರಿಗೂ.